गुरुर्ब्रह्मा गुरुर्विष्णु गुरुर्देवो महेश्वरः गुरु साक्षात् परब्रह्म तस्मै श्री गुरवे नमः। ಶ್ರೀ ಜಗದ್ಗುರು ಸಿದ್ಧಾರೂಢರ ಪಾದಕಮಲಗಳಿಗೂ, ಶ್ರೋತ್ರಿಯ ಬ್ರಹ್ಮನಿಷ್ಠ ಸದ್ಗುರು ಬಸವಾನಂದರ ಪಾದಕಮಲಗಳಿಗೂ, ಅವರ ಪ್ರತಿರೂಪದಂತಹ ನಿಜಗುಣಪ್ಪನವರ ಪಾದಕಮಲಗಳಿಗೂ ನನ್ನ ದೀರ್ಘದಂಡ ಪ್ರಣಾಮಗಳನ್ನ ಸಲ್ಲಿಸುತ್ತಾ, ಎಲ್ಲ ಮಹಾತ್ಮರ ಪಾದಕಮಲಗಳಿಗೂ ನನ್ನ ದೀರ್ಘದಂಡ ಪ್ರಣಾಮಗಳನ್ನ ಸಲ್ಲಿಸುತ್ತಾ, ಮನದಲ್ಲಿ ಸ್ಮರಿಸಿಕೊಳ್ಳುತ್ತಾ, ತಮ್ಮೆಲ್ಲರಿಗೂ ವಂದಿಸುತ್ತಾ, ಇವತ್ತಿನ ನಿಜಗುಣರು ರಚಿಸಿದಂತಹ ಕೈವಲ್ಯ ಪದ್ಧತಿ ಒಳಗೆ ಜ್ಞಾನ ಪ್ರತಿಪಾದನ ಸ್ಥಳ ನಾವು ನೋಡ್ತಾ ಇದ್ದೀವಿ. ಇದು ಕ್ರಮಶಾಸ್ತ್ರ. ಪ್ರತಿನಿತ್ಯ ಹಲವಾರು ವಿಚಾರಗಳನ್ನ ಅವರು ಹೇಳ್ತಾ ಬರ್ತಾ ಇದ್ದಾರೆ. ಶಿವಕಾರುಣ್ಯ ಸ್ಥಳ, ಜೀವ ಸಂಬೋಧನಾ ಸ್ಥಳ, ನೀತಿ ಕ್ರಿಯಾಚಾರ್ಯ ಸ್ಥಳ, ಯೋಗ ಪ್ರತಿಪಾದನಾ ಸ್ಥಳ, ಜ್ಞಾನ ಪ್ರತಿಪಾದನಾ ಸ್ಥಳ ಅನ್ನುವಂಥದ್ದು 5 ಸ್ಥಳಗಳನ್ನ ಇಟ್ಟಿದ್ದಾರೆ. ನಾವಿವಾಗ ಜ್ಞಾನ ಪ್ರತಿಪಾದನಾ ಸ್ಥಳದಲ್ಲಿ ನೋಡ್ತಾ ಇದ್ದೀವಿ. ಆವರಣ ದೋಷವನ್ನ ನಿವೃತ್ತಿ ಮಾಡಿದ್ದಾರೆ. ಇವಾಗ 34ನೆಯ ಪದ್ಯದೊಳಗ ಹೇಳ್ತಾರ. ಏನ್ ಹೇಳ್ತಾರ ಅಂದ್ರ, ಸತ್ತು ಚಿತ್ತು ನಿತ್ಯ ಆನಂದ ಪರಿಪೂರ್ಣ ಸ್ವರೂಪನೇ ಆದಂಥ ಯೋಗಿಯ ವಿಚಾರವನ್ನು ಹೇಳ್ತಾ ಇದ್ದಾರೆ. ಪರಮಾತ್ಮನ ಒಂದು ಸ್ವರೂಪ, ಅದಕ್ಕೇನಾದ್ರೂ ಕರ್ಮಗಳು ಅದಾವೇನು? ಜ್ಞಾನ ಆಗ್ಯದ, ಜೀವನ್ ಮುಕ್ತನ ಆಗಿದಾನ, ಶರೀರ ಉಳ್ಕೊಂಡದ, ಆದ್ರ ಅದ ಕರ್ಮದ ಕಾಟ ಏನಾರ ಅದಾವೇನು? ಸಂಚಿತ ಕರ್ಮ, ಆಗಾಮಿ ಕರ್ಮ, ಪ್ರಾರಬ್ಧ ಕರ್ಮ ಅಂತ ಇವುಗಳ ಕಾಟ ಐತೇನು ಆ ಯೋಗಿಗೆ ಅನ್ನುವಂಥದ್ದು. ಅದಕ್ಕ ನಿಜವನ್ನರಿದ ಯೋಗಿಗ ಆವ ಕರ್ಮದ ಕಾಟ, ಭಜನೆಯಿಂದ ಅವ ಪುಣ್ಯದೋಳೊಡಗೂಟ ಅನ್ನುವಂಥ ವಿಚಾರವನ್ನ ಅವ್ರು ಹೇಳತ್ತಾರ. ಯಾಕಂದ್ರ ಆ ತತ್ವವನ್ನ ಅರ್ಥಕೊಂಡಂತ, ನಿಜವನ್ನ ಅರ್ಥಕೊಂಡಂತಹ ಬ್ರಹ್ಮನ್ನ ಸ್ವರೂಪನೇ ಆದಂತ ಈ ಒಂದು ಯೋಗಿಗೆ ಯಾವ್ದಾದ್ರು ಜ್ಞಾನ ಯೋಗಿಗೆ ಕರ್ಮದ ಕಾಟ ಏನಾರ ಐತೇನು ಅಂದ್ರೆ ಯಾವುದು ಕಾಟ ಇಲ್ಲ. ಮತ್ತೆ ಯಾವುದೇ ಇಲ್ಲ. ಒಂದು ಏನು ಈ ತರ ಏನು ಪುಣ್ಯ ಸಂಪಾದನೆ ಮಾಡ್ಬೇಕು, ಈ ತರ ಪೂಜೆ ಮಾಡ್ಬೇಕು, ಕರ್ಮಗಳು ಏನಾದ್ರು ಯಜ್ಞ ಯಾಗದಿಗಳು ಮಾಡ್ಬೇಕು, ಇಂಥವಂತವ್ ಏನಾರ ಅದಾವೇನ್ರಿ? ಪುಣ್ಯ ಸಂಪಾದನೆ ಮಾಡ್ಕೊಳ್ಬೇಕನ್ನುವಂತ ಕಾಟಗಳು ಅದಾವೇನ್ರಿ ಅಂದ್ರೆ ಏನೂ ಇಲ್ಲ. ಯಾಕಂದ್ರೆ ಆಗಾಮಿ ಕರ್ಮನೂ ಇಲ್ಲ, ಮತ್ತೆ ಸಂಚಿತ ಕರ್ಮ ಜ್ಞಾನದಿಂದ ಸುಟ್ಟು ಭಸ್ಮ ಆಗ್ಯದ, ಪ್ರಾರಬ್ಧ ಕರ್ಮ ಏನ ಆದ ಅದು ಸುಟ್ಟು ಬಟ್ಟಿ ಹಂಗಿರ್ತದ, ಸುಮ್ಮನೆ ಜೀವನ ಮಾಡ್ಕೊಂತ ಹೋಗ್ತಾನ ಅಷ್ಟೇ ಹೊರತಾಗಿ ಅಲ್ಲಿ ಯಾವ ಅಭಿಮಾನ ಇರದೇ ಇರುವಂತ ವ್ಯವಹಾರ ನಡೆದಿರ್ತದ. ಅಂತಂದ್ರೆ ಯಾವೊಂದು ಅಭಿಮಾನ ಅಲ್ಲಿ ಇರಂಗಿಲ್ಲ. ಕರ್ತೃತ್ವ ಭೋಕ್ತೃತ್ವ ಅನ್ನುವಂಥದ್ದು ಯಾವ ಇರಂಗಿಲ್ಲ. ನಾವು ಇವಾಗ 2ನೆಯ ನುಡಿ ನೋಡೋಣ. ನಿನ್ನೆಯ ವಿಚಾರದಲ್ಲಿ ಕೂಡ ಆತ ಈ ಸಂಸಾರ ತೋರ್ತದಂತಂದ್ರು ಕೂಡ ಹೆಂಗ್ ತೋರ್ತದಂದ್ರ ಕನಸಿನ ಹೆಂಗ್ ತೋರ್ತದ, ಅದು ಮಿಥ್ಯ ಅಂತ ತಿಳಿದಿರ್ತಾನ. ಅದಕ್ಕೂ ತೋರ್ಲಾರ್ದೆ ಇದು ತೋರ್ಬಾರ್ದಂತ ಏನು ಅನ್ನುವಂಥದ್ದು ಇಲ್ಲ. ತೋರ್ತದ, ಜಗತ್ತು ತೋರ್ತದ. ಮತ್ತೆ ತಿಳಿಯೋದ್ಕಿಂತ ಮುಂಚೆನೂ ತೋರಿರ್ತದ, ಅದು ಸತ್ಯ ಅನ್ಕೊಂಡಿರ್ತಾನ. ಯಾವಾಗ ಗುರುವಿನ ಹತ್ರ ಬಂದು ಕೂತ್ಕೊಂಡು ಕೇಳತಾನ, ಆವಾಗ ಇದು ಮಿಥ್ಯ ಅಂತ ತೋರ್ತದ. ಮಿಥ್ಯ ಅಂತ ತೋರ್ತದ. ಅದು ಹೆಂಗಂದ್ರ ಸ್ವಪ್ನದಂಗ ತಿಳ್ಕೊತಾನ. ಇದಕ್ಕೆಲ್ಲ ಸಾಕ್ಷಿ ರೂಪವಾಗಿ ನೋಡ್ತಾನ. ಯಾಕಂದ್ರೆ ಇವೆಲ್ಲ ಆತ ಏನಂತಂದ್ರ ಜಗತ್ತು ಮಿಥ್ಯ ಅನ್ನುವಂಥದ್ದು ಬಹಳಷ್ಟು ದೃಢ ಆಗಿರ್ತದ ಮನಸ್ಸಿನಲ್ಲಿ. ಹಂಗಾಗಿಬಿಟ್ಟು ಇವು ಯಾವ ಒಂದು ಎಲ್ಲ ಒಂದು ತಾನು ಮಾಡುವಂತ ವ್ಯವಹಾರ ಹೆಂಗೈತಿ ಅಂತಂದ್ರೆ ಇದು ಮಾಯ ವಿಕೃತಿಯಿಂದ ತೋರುವಂಥದ್ದು, ಇದು ಮಿಥ್ಯ ಅಂತ ತಿಳ್ಕೊಂಡು ಆತ ಸಂಸಾರವನ್ನು ಮಾಡ್ತಿರ್ತಾನೆ, ವ್ಯವಹಾರ ಮಾಡ್ತಿರ್ತಾನೆ. ಇಲ್ಲಿ ಮತ್ತೆ ಹೆಂಗ್ ತಿಳ್ಕೊಂಡಿರ್ತಾನ? ಶುದ್ಧ ಚೈತನ್ಯ ಅಖಂಡ ಐಕರಸ ತಾನ ಅಂತ ತಿಳ್ಕೊಂಡಿರ್ತಾನೆ. 2ನೇ ನುಡಿಯಲ್ಲಿ ಏನ್ ತಿಳ್ಕೊಂಡಿರ್ತಾನ? ಧರೆ ಮೊದಲಾದ ಅಖಿಳ ವರ್ಣಾತೀತ ಪರಮನು ಈ ದೇಹಾದಿಗಳಿಗನ್ಯ ಜೀವ ಎರಡಾಗಿ ತೋರೆ ತದ್ಗತಗುಣ ನೇತಿಂ ಪರಿಭಾವಿಸಿದೊಡೆ ಏಕ ಬೋಧ ರೂಪೆಂದು ಅಂತ 2ನೇ ನುಡಿಯಲ್ಲಿ ಹೇಳ್ತಾರೆ. ಧರೆ ಭೂಮಿ, ಪೃಥ್ವಿ ಒಂದೇ. ಧರೆ ಅಂದ್ರೆ ಭೂಮಿ, ಪೃಥ್ವಿ ಅಂದ್ರು ಭೂಮಿ. ಮತ್ತೆ ಇವೆಲ್ಲ
ಏನದಾವ ಆವರಣಗಳು ಏನದಾವ ಅಂತಂದ್ರೆ ಈ ಪಂಚಭೂತಗಳಾಗಿರ್ಬಹುದು. ಧರೆ ಅಂತಂದ್ರೆ ಧರೆ ಮೊದಲಾದ ಅಂತ ಹೇಳ್ತಾರೆ. ಅಲ್ಲಿ ಯಾವ ರೀತಿ ಅಂತಂದ್ರ ಈ ಪಂಚಭೂತಗಳು ಆಕಾಶ, ವಾಯು, ಅಗ್ನಿ, ಜಲ, ಪೃಥ್ವಿ. ನಾವು ಹೇಗಂತಂದ್ರ ಈ ಮತ್ತ ಮಹತ್ತು ಪ್ರಕೃತಿ ಈ ಲೆಕ್ಕದಾಗ ತಗೊಂಡ್ರ ಈ ಭೂಮಿ ಅನ್ನುವಂಥದ್ದು, ಭೂಮಿಗಿಂತ ದೊಡ್ಡದು ಯಾವುದು ಅಂದ್ರ ಜಲ, ಜಲಕ್ಕಿಂತ ದೊಡ್ಡದು ಯಾವುದು ಅಂದ್ರ ಅಗ್ನಿ, ಅಗ್ನಿಗಿಂತ ದೊಡ್ಡದು ಯಾವುದು ಅಂದ್ರ ವಾಯು, ವಾಯುಗಿಂತ ದೊಡ್ಡದು ಆಕಾಶ, ಆಕಾಶಕ್ಕಿಂತ ದೊಡ್ಡದು ನಾವು ಇಲ್ಲಿ ಮಹತ್ತು ಅಂತ ತಗೊಳ್ಳುವಂಥದ್ದು. ಮಹತ್ಕಿಂತ ಅದು ಯಾವ ಮಹತ್ತನ್ನ ಯಾವ್ದು ಗರ್ಭೀಕರಿಸ್ಕೊಂಡಿರ್ತದ ಅಂದ್ರೆ ಇದು ಪ್ರಕೃತಿ. ಇವೆಲ್ಲವುಗಳನ್ನ ಮೀರಿದಂಥದ್ದು ಯಾರು ಅಂದ್ರೆ ಪರಮಾತ್ಮ, ಎಲ್ಲಕ್ಕಿಂತ ದೊಡ್ಡ, ಅಲ್ಲಿಂದಲೇ ಉತ್ಪತ್ತಿ ಆದಂಥದ್ದು. ನಾನು ನೋಡಿದಾಗ ಪರಬ್ರಹ್ಮ ಪರಮಾತ್ಮ, ಅಲ್ಲಿಂದ ಇಲ್ಲಿ ಪ್ರಕೃತಿ ಮಾಯೆ ಅನ್ನುವಂಥದ್ದು, ಅದು ವಿಕಾರ ಆಗಿ ಇಷ್ಟೆಲ್ಲ ಬಂತದು. ಹಂಗಾಗಿ ಇವೆಲ್ಲಕ್ಕಿಂತ ಮಿಗಿಲಾಗಿರುವಂಥವ್ನು ಯಾರಂದ್ರೆ ಪರಮಾತ್ಮ. ಮತ್ತೆ ಯಾಕಂತಂದ್ರೆ ಇವೆಲ್ಲ ಈ ತೋರುವಂಥದ್ದು ಧರೆ ಮೊದಲಾದ ಇವೆಲ್ಲ ಆವರಣ ಇವೇನದಾವ ಇವೆಲ್ಲಕ್ಕೂ ಅತೀತವಾಗಿರುವಂಥದ್ದು ನಿನ್ನ ಸ್ವರೂಪ ಐತಿಪ್ಪ. ಮತ್ತೆ ಇದು ಜೀವಾತ್ಮಂದ ಅದು ಪರಮಾತ್ಮಂದ ಆಗ್ಬಿಟ್ರೆ ಇದು ವಾಚ್ಯಾರ್ಥದಲ್ಲಿ ಮಹತ್ತು ಪಂಚಭೂತಗಳು ಮತ್ತೆ ಪ್ರಕೃತಿ ಇವೆಲ್ಲ ವಾಚ್ಯಾರ್ಥ ಲೆಕ್ಕದಾಗ ಪರಮಾತ್ಮ. ಸ್ಥೂಲಾದಿ ಈ ಜೀವಾತ್ಮಂದು ನೋಡ್ರಿ, ಈ ಕಾಣುವಂತ ಶರೀರ ಸ್ಥೂಲಾದಿ ಅಂತಂದಾಗ ಈ ಸ್ಥೂಲ ಶರೀರ, ಸೂಕ್ಷ್ಮ ಶರೀರ ಮತ್ತೆ ಕಾರಣ ಶರೀರ, ಈ ಮೂರು ದೇಹಗಳು ನಾವು ಹಿಂಗು ತಿಳ್ಕೋಬಹುದು. ಮತ್ತೆ ಯಾವುದು ಈ ಪಂಚಕೋಶಗಳು ಏನದಾವ, ಈ ಶರೀರ ಅನ್ನಮಯ ಶರೀರ ಆಗಿರುವಂಥದ್ದು, ಇದ್ರೊಳಗಡೆ ಪ್ರಾಣಮಯ ಶರೀರ ಐತೆ, ಪ್ರಾಣಮಯ ಕೋಶ, ಪ್ರಾಣಮಯ ಕೋಶ, ಪ್ರಾಣಮಯ ಕೋಶದೊಳಗ ಮನೋಮಯ ಕೋಶ ಐತೆ, ಮನೋಮಯ ಕೋಶದೊಳಗ ವಿಜ್ಞಾನಮಯ ಕೋಶ ಐತೆ, ವಿಜ್ಞಾನಮಯ ಕೋಶದೊಳಗ ಆನಂದಮಯ ಕೋಶ ಐತೆ. ಇವುಗಳಿಗೆ ಬೇರೆಯಾಗಿರುವಂಥದ್ದು ಜೀವಾತ್ಮ. ಯಾಕಂತಂದ್ರ ಇವು ಜೀವಾತ್ಮ ಪರಮಾತ್ಮ ಇವೇನ್ ತೋರ್ತಾವಲ್ಲ, ಇವೆಲ್ಲ ಯಾವ್ದ್ರಿಂದ ತೋರ್ತಾವ ಅಂದ್ರೆ ಉಪಾಧಿ ಮೂಲಕ ಪರಮಾತ್ಮ ಅನ್ನುವಂಥದ್ದು ಜೀವಾತ್ಮ ಅನ್ನುವಂಥದ್ದು ಆ ಉಪಾಧಿಗಳ ಮೂಲಕ ತೋರ್ತದ, ಭೇದ ಬುದ್ಧಿಯಿಂದ ತೋರ್ತದ. ನೋಡ್ರಿ, ಯಾವಾಗ ಭೇದ ಇರ್ತದ ಅವಾಗ ನಮ್ಗ್ ದುಃಖ ಐತೆ, ಗೊಂದಲ ಐತೆ, ತೊಂದ್ರೆ ಐತೆ. ಇಲ್ಲೇ ನಮ್ಗಿಲ್ಲಿ ನಾವು ಗೊಂದಲಕ್ಕೊಳಗಾದದ್ದು ಇಲ್ಲೇನೆ. ಯಾವಾಗ ಭೇದ ಭಾವನೆ ಇರ್ತದ, ಭೇದ ಭಾವದಿಂದ ನೋಡಿದ್ರೆ ದುಃಖನೇ ಐತೆ. ಇಲ್ಲಿ ಯಾವ್ದ್ರಿಂದ ಜೀವಾತ್ಮ ಬೇರೆ ಪರಮಾತ್ಮ ಬೇರೆ ಅಂತ ತೋರಕತ್ತದ ಅಂತಂದ್ರೆ ಜೀವ ಬುದ್ಧಿಯಿಂದ, ಈ ಭೇದ ಬುದ್ಧಿಯಿಂದ. ಭೇದ ಬುದ್ಧಿ ಯಾವಾಗ ಇರ್ತದೆ ಅವಾಗ ಬೇರೆ ಬೇರೆ ನಾನು ಜೀವಾತ್ಮ ಅದೀನಿ ಅಥವಾ ಪರಮಾತ್ಮ ಅದಾನ ಅಥವಾ ಪೂಜೆ ಮಾಡಿದವಳವ ನಾನು ಪೂಜೆ ಮಾಡವನು ಅನ್ನುವಂತ ಭೇದ ಬುದ್ಧಿಗಳು ತೋರ್ತಾವ. ಅದಕ್ಕೆ ಇಲ್ಲಿ ತೋರುವಂತದ್ದು ಯಾವ ರೀತಿ ಅಂತಂದ್ರ ಉಪಾಧಿ ಮೂಲಕ ಪರಮಾತ್ಮ ಬೇರೆ ಅದಾನ ಇಲ್ಲೆಲ್ಲ ಜಗತ್ತಿನೊಳಗೆ. ಯಾಕಂದ್ರೆ ಸೃಷ್ಟಿ ಮಾಡುವಂಥದ್ದಾಗಿರ್ಬೋದು, ಇಲ್ಲಿ ನಾನು ಅಂತ ಅಹಂಕಾರ ಮಮಕಾರಕ್ಕೊಳಗ ಆದಂಥವನೇ ಆದ್ರೆ ಜೀವಾತ್ಮ. ಶುದ್ಧವಾದ ಮಾಯಲ್ಲಿ ಬಿದ್ದಂಥವನು ಮಹೇಶ್ವರ ಪರಮಾತ್ಮ. ಶುದ್ಧವಾದ ಮಾಯಲ್ಲಿ ಬಿದ್ದುಕೊಂಡ ಮಹೇಶ್ವರ ಅಂತ ಅನ್ಸ್ಕೊಂಡ, ಅದೇ ಪ್ರತಿಬಿಂಬ ಅಜ್ಞಾನದಲ್ಲಿ ಪ್ರತಿಬಿಂಬಿಸಿದ ಜೀವಾತ್ಮ ಅನ್ಕೊಂಡ. ಇಲ್ಲಿ ಸರ್ವಜ್ಞತ್ವಾದಿ ಅಂದ್ರೆ ಜಗತ್ತಿನ ಏನ್ ಕಾಣಿಸ್ತದೆ ಇದೆಲ್ಲ, ಈ ಪ್ರಕೃತಿ ಆಗಿರ್ಬೋದು, ಮಹತ್ತಾಗಿರ್ಬೋದು, ಈ ಪಂಚಭೂತಗಳಾಗಿರ್ಬೋದು, ಇವೆಲ್ಲವೂ ಸರ್ವಜ್ಞತ್ವಾದಿ ಈಶ್ವರನಿಂದ ತೋರುವಂಥದ್ದು. ಮತ್ತೆ ಅಲ್ಲಿ ಸರ್ವಜ್ಞತ್ವಾದಿ ಅಂದ್ರೆ ಎಲ್ಲವನ್ನ ಬಲ್ಲಂಥವನು ಅಥವಾ ಎಲ್ಲದರಲ್ಲಿ ಇರುವಂಥವನು ಅನ್ನುವಂಥ ವಿಚಾರ. ಕಿಂಚಿಜ್ಞತ್ವ ಅಂತಂದ್ರೆ ಈತ ನಾನು ಇಷ್ಟೇ ಅದೀನಿ ಅಷ್ಟೇ ಅದೀನಿ, ಅತಿಗ್ ಬಂದದ್ದದೀನಿ, ನಾನು ಸಾಯ್ತೀನಿ, ನಾ ಉಡ್ತೀನಿ, ನಾ ಸಣ್ಣವದೀನಿ, ನಾನು ಪೂಜೆ ಮಾಡುವಂಥವನು ಅದೀನಿ ಅನ್ನುವಂಥ ಭಾವ ಈ ರೀತಿ ತೋರ್ತದೆ. ಆಮೇಲೆ ಪರೋಕ್ಷತ್ವ ಮತ್ತೆ ಅಪರೋಕ್ಷತ್ವ ಇವು ಆಗಿರ್ಬೋದು. ಮತ್ತೆ ಪೂರ್ಣತ್ವ ಇರುವಂಥದ್ದು. ಮತ್ತೆ ಯಾಕಂದ್ರ ಬಹಳಷ್ಟು ವಿಚಾರದಲ್ಲಿ ಹೇಳ್ತಾರೆ ಪೂರ್ಣತ್ವ ಮತ್ತೆ ಪರಿಚ್ಛಿನ್ನತ್ವಾದಿಗಳಿಂದ ನಾನು ಕೂಡಿದ್ದೀನಿ ಅನ್ನುವಂಥದ್ದು. ಇವೆಲ್ಲ ಏನಂದ್ರೆ ಉಪಾಧಿ ಮೂಲಕ ತೋರುವಂಥವು. ಇವೆಲ್ಲ ಈ ಉಪಾಧಿಯಿಂದಾನೇ ಇಷ್ಟೆಲ್ಲ ಬಂದಿರುವಂಥದ್ದು. ಅದಕ್ಕೆ ಇವೆಲ್ಲವನ್ನ
ತೆಗೆದು ಹಾಕಂಥದ್ದು. ಯಾಕಂತಂದ್ರ ಇಲ್ಲಿ ಏನ್ ಹೇಳ್ತಾರ, ಪರಮನು ಈ ದೇಹಾದಿಗಳಿಗೆ ಅನ್ಯ ಜೀವ, ಇವೆಲ್ಲವುಗಳನ್ನ ನಾವು ತ್ಯಾಗ ಮಾಡುವಂಥದ್ದು, ಬಿಡುವಂಥದ್ದು, ಅನ್ಯ ಅದಾವ ಇವು ಅನ್ನುವಂಥದ್ದು. ಇವೆಲ್ಲ ನಿನ್ ಬೇರೆನೆ ಅದಾವ, ಇವಕ್ಕೆಲ್ಲ ಸಾಕ್ಷಿ ರೂಪವಾಗಿ ನೀನ್ ಬೇರೆನೆ ಇದೆ ಅಂದ್ರೆ ಇವೆಲ್ಲ ಯಾವ ರೀತಿ ತೋರ್ತಾವಂತಂದ್ರ ಮಾಯಾದಿಂದ ತೋರ್ತಾವ. ಇದು ನೋಡ್ರಿ, ಯಾಕಂದ್ರೆ ಅದಕ್ಕೆ ಬಹಳ ಚಂದ ಹೇಳ್ತಾರ, ಆರು ನಾನೆಂದು ವಿಚಾರಿಸು. ಯಾವಾಗ ನಾನು ಅಂತ ತಿಳ್ಕೊಂಡಾಗ ಇದೆಲ್ಲ ಸುಳ್ಳಾಗ್ತದ, ಅಲ್ಲಿವರೆಗೂ ಈ ಜಗತ್ತು ಸುಳ್ಳಾಗಂಗಿಲ್ಲ. ಈ ಕೆಲವರೆಲ್ಲ ಹೇಳ್ತಾರೆ, ಶಾಸ್ತ್ರ ಕೇಳ್ಬೇಕಾದಾಗ ಕೆಲವರೆಲ್ಲ ಹೇಳ್ತಾರೆ, ಇಲ್ರಿ ಇಷ್ಟೆಲ್ಲಾ ವ್ಯವಹಾರ ಮಾಡ್ತೀವಿ, ಕೇಳೇ ಇರಂಗಿಲ್ರಿ. ಮತ್ತೆ ನಾವ್ ಹೆಂಗ ಪೂರ್ತಿ ನಾವು ಶಾಸ್ತ್ರನೇ ಪಕ್ಕಾ ಎಲ್ಲ ಕ್ರಮವಾಗಿ ಶ್ರವಣ ಮಾಡಿಲ್ಲ ಅಂತಂದಾಗ ಮತ್ತೆ ಇಲ್ಲಿ ನಾವು ಹೆಂಗ ಇದು ಹೆಂಗ್ರಿ ಅದೇ ಹೆಂಗ್ರಿ ಅಂತ ಈ ಸಂಶಯ ನಿವೃತ್ತಿ ಮಾಡ್ಕೊಳಕ್ ಸಾಧ್ಯ ಆಗ್ತದ ಕೇಳ್ದನೆ. ಈಗ ಅಲ್ಲಿಂದ ಇಲ್ಲಿಗೆ, ಯಾಕಂದ್ರ ನಿಮ್ಗೆ ಶಿಷ್ಯನಿಗೆ ಬಂದಂತ ಸಂಶಯ ಪ್ರತಿ ಒಂದು ವಿಚಾರದಲ್ಲಿ ಕ್ರಮಬದ್ಧವಾಗಿ ಹೇಳ್ತಾ ಹೋಗಾಗ ಅಲ್ಲಿ ಸಿಕ್ಬಿಡ್ತಾವ. ಆದ್ರೆ ಒಂದಕ್ಕೊಯ್ದು ಒಂದಕ್ಕೆ ಹಚ್ಚಂಗಿರಂಗಿಲ್ಲ. ಅವಾಗ ನೀ ಶಿಷ್ಯ ಆದಂತವ ಕ್ರಮವಾಗಿ ಯಾವಾಗ ಕೇಳ್ತಾನೆ ಅದನ್ನ ಸಂಶಯ ಭಾವ, ಅಸಂಭಾವ, ವಿಪರೀತ ಭಾವ ಏನು ಇವಿರ್ತಾವ ಮನಸ್ಸಿನಲ್ಲಿ, ಇವೆಲ್ಲ ನಿವೃತ್ತಿ ಆಗಕ್ ಸಾಧ್ಯ ಆಗ್ತದ. ಈಗ ಅರ್ಧಂಬರ್ಧ ಕೇಳಿ ಇದು ಹೆಂಗ್ರಿ ಕದೆ ಹೆಂಗ್ರಿ ಅಂದ್ರೆ ಇದು ಕುತ್ರ ಹಂಗ ಸಿಗಕ್ ಆಗಂಗಿಲ್ಲ, ಸಿಕ್ಕರ್ನ ಅದ್ ಪಕ್ಕ ಅನ್ಸಂಗಿಲ್ಲ ಕೇಳೋರಿಗೆ. ಅದಕ್ಕೆ ಇದು ಕ್ರಮಶಾಸ್ತ್ರ ಇದ್ದಾಗ ಮಾತ್ರ ಮುಮುಕ್ಷಿಗೆ ಮುಖ್ಯವಾಗಿರುವಂತದ್ದು ಕ್ರಮಶಾಸ್ತ್ರನೇ ಬೇಕು. ಇಲ್ಲಾಂದ್ರೆ ನಾವ್ ಅಲ್ಲೊಂದು ಕೇಳಿದೆ ಇಲ್ಲೊಂದು ಕೇಳಿದೆ ಎಲ್ಲ ಗದ್ದಲಕ್ ಬಿದ್ದು ಹೋಗ್ತಾನೆ ಮನುಷ್ಯ. ಹೊರತಾಗಿ ಆನಂದ ಅನ್ನುವಂಥದ್ದು, ಮುಕ್ತಿ ಅನ್ನುವಂಥದ್ದು, ಇಂಥ ಒಂದು ದುಃಖ ನಿವೃತ್ತಿ ಪರಮಾನಂದದ ಸ್ಥಿತಿ ಯಾವತ್ತೂ ಆಗಂಗಿಲ್ಲ. ಯಾವುದೇ ಆಗ್ಲಿ ಒಂದು ಕ್ರಮ ಬೇಕು ಅದಕ್ಕೆ, ಅಂದಾಗ ಮಾತ್ರ ಆಗ್ತದೆ, ಇಲ್ಲಾಂದ್ರೆ ಆಗಂಗಿಲ್ಲ. ಅದಕ್ಕೆ ಇಲ್ಲಿ ಕೂಡ ಇವೆಲ್ಲ ಜಗತ್ತು ಈಗ ಒಂದೇ ಸಲಕ್ಕ ಹೇಳ್ಬಿಡ್ರಿ ಅಂತಾರೆ. ಇಲ್ರಿ ಬ್ರಹ್ಮ ಸತ್ಯ ಜಗನ್ಮಿತ್ಯ ಅದು ಹೆಂಗ್ರಿ ಒಂದೇ ಸಲಕ್ಕೆ ಹೇಳ್ಬಿಡ್ರಿ ಅಂದ್ರೆ, ಈಗ ಒಂದ್ ಗಿಡ ತಂದಕ್ಕೆ ಮಾವಿನ ಗಿಡ ಆಗಿದ್ರಿ, ಹಣ್ಣ ಕೊಟ್ಬಿಡ್ರಿ, ಹಣ್ಣು ಆಗ್ಬಿಡ್ಲಿ, ಹಣ್ಣು ಕೊಟ್ಬಿಡ್ರಿ ಅಂದ್ರೆ ಆಗ್ತದನ? ಅದಕ್ಕೆ ಸಮಯ ಬೇಕಲ್ಲ. ಅದ್ ಬಿಟ್ಟು ಇಲ್ರಿ ನೀವು ಗುರುಗಳ ಮುಖಾಂತರ ತಿಳ್ಕೊಂಡಿರಲ್ಲ, ಈ ಮುಂಜಾನೆಯಿಂದ ಸಂಜೆ ತನ ಇಲ್ಲಿ ಇಷ್ಟು ಟೈಮ್ ಅದ ಅಷ್ಟು ಹೇಳ್ಬಿಡ್ರಿ ಅಂತಾರೆ. ಅದು ಹೆಂಗರಿ ಹೇಳಕ್ ಆಗ್ತದ? ಒಂದೇ ಸಲಕ್ಕೆ ಶರೀರ ಬೆಳೆದ್ ಬಿಡ್ತದನ? ಹೌದು, ಮಗು ಐತೆ ದೊಡ್ಡದಾಗ್ಬೇಕಾಗ್ಯದ ಅಂತಂದ್ರೆ ಅದಕ್ಕೆ ಎಷ್ಟು ದಿವಸ ಟೈಮ್ ಬೇಕಾಗ್ತದೆ ಬೆಳೆಯೋದಕ್ಕೆ. ಇದು ಬ್ರಹ್ಮಜ್ಞಾನ ಹಾಗೇನೆ. ಹುಟ್ಟಿದ ಮಗುವಿಗೆ ನಾವು ಸ್ಕೂಲಿಗೆ ಹಾಕ್ತಿವಿ, ಒಮ್ಮೆಲೆ ನೌಕರಿ ಮಾಡ್ತದ ಅನ್ನೋದು ಹಂತ ಹಂತವಾಗಿ ಬರ್ಬೇಕಾಗ್ತದಲ್ವಾ. ಹಂಗಾಗಿ ಈ ಶಾಸ್ತ್ರ ಕೂಡ ಬ್ರಹ್ಮಜ್ಞಾನ ಐತೆ, ಇದು ಕಷ್ಟಪಡ್ಲಾರ್ದು ಇದು ಬರ್ಬೇಕು. ಆದ್ರೆ ಕಷ್ಟಪಟ್ಟ ಅಂತವೆಲ್ಲ ಕಷ್ಟಪಡ್ಬೇಕ್ರಿ, ಕಷ್ಟಪಡ್ಲಿಲ್ಲ ಅಂದ್ರೆ ಸಂಸಾರ ಹೆಂಗಾಗ್ತದ ಅಂತೀವಿ. ಆದ್ರೆ ಇದಕ್ ಮಾತ್ರ ಕಷ್ಟಪಡ್ಲಾರ್ದ ದೇವ್ರು ನಮ್ಗ ಆ ಭಾವ ಹಾಕ್ಬೇಕು, ಟೈಮ್ ಕೂಡಿ ಬರ್ಬೇಕ್ರಿ ಅಂತೀವಿ. ಇದಕ್ಕಾದ್ರೆ ಕಷ್ಟ ಐತ್ರಿ ಗುರು ಹತ್ರ ಹೋಗಕ್ಕ ಅಂತೀವಿ. ಅದಕ್ಕ ಯಾರು ಇವ್ರು ಎಷ್ಟು ಚಂದ ಹೇಳ್ತಾರ ನೋಡ್ರಿ, ಯಾರು ಬಹಳಷ್ಟು ಮಹಾತ್ಮರು ಹೇಳ್ತಾರ. ಅಲ್ಲ ಇದು ಹೇಳಾರ್ದ ಹೆಂಗಪ್ಪ, ಇದಕ್ ಮೂಲ ಕಾರಣ ಪುಣ್ಯ, ನಿಷ್ಕಾಮ ಪುಣ್ಯ ಇರ್ತದ ಕೇಳ್ತಾರ. ಶಿವ 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 ಅನ್ನುವಲ್ಲಿ ಗುರುವಿನ ಪಾದ ಹಿಡಿವಲ್ಲಿ, ಹೇಳಿದ ಮಾತನು ಕೇಳುವಲ್ಲಿ, ನಿನ್ನ ಹೀನ ಗುಣದ ಬುದ್ಧಿ ಬಿಡವಲ್ಲಿ. ಈ ಕಡ್ಕೊಳ ಮಡಿಯೊಳಪ್ಪ ಗುರುಗಳು ಹೇಳಿರ್ಬೇಕು ಬಹುಶಃ ಹಾಡು. ಹಸಿದ ಬಂದ ಜಂಗಮ ಯೋಗಿ, ಕುಸ್ತಿ ಕಾಳಗ ಮಾಡಿ ದೋಕಾಗಿ, ಮುಂದಿನ ಮನಿಗೋಗಂದಿ, ನಿನಗ ಪುಣ್ಯಾಂಗ ದೊರಕಿತು ಹೇಗೂಗಿ. ಅಲ್ಲಿಂದನೂ ತಿದ್ದಕ್ ಶುರು ಮಾಡ್ತಾರ ಮಹಾತ್ಮರು. ನೋಡ್ರಿ ಎಷ್ಟು ಅದ್ಭುತವಾಗಿ ಹೇಳ್ತಾರ. ಇಲ್ಲಿ ಕೂಡ ಬಹಳಷ್ಟು ತಿದ್ದಲಿಕ್ಕೆ ಹೇಳಕ ಮಹಾತ್ಮರು ಬಹಳಷ್ಟು ಪ್ರಯತ್ನ ಪಟ್ಟಿದಾರ. ಅದಕ್ಕ ಮಹಾತ್ಮರು ಹೇಳ್ತಾರ, ಇದು ಸಾಮಾನ್ಯ ಅಲ್ಪ, ಇದು ಶಿವ ಶಿವ ಅನ್ನಕ್ಕೂ ಕೂಡ ಕೊನೆಗ್ ಬಾಯಿ ಬರಂಗಿಲ್ಲ ನಿನಗ. ಮೊದಲ ಅದೇ ಒಂದು ಬೀಜ ಹಾಕ್ಲಿಲ್ಲ ಅಂತಂದ್ರ ಮುಂದೆ ನಿನಗೆ ಹೆಂಗ್ ಬರ್ತದ ಹೇಳಿ, ಆನಂದರ ಹೆಂಗ್ ಸಿಗ್ತದ? ಶಿವ ಅನ್ನಕ್ಕೂ ಕೂಡ ಕೊನೆಗ್ ಬಾಯಿಗೆ ಬರಂಗಿಲ್ಲೋ ನಿನಗ. ಅದಕ್ಕ ಗುರು ಹೆಂಗ್ ಹೇಳ್ತ ನಂಗೆ ಕೇಳಕ್ಕೂ ಆಗ್ಲಿಲ್ಲ ಅಂದ್ರ ನೀನ್ ಯಾವಾಗ ಆನಂದ ಪಡ್ತೀಯಪ್ಪ ಇಂಥದ. ಮಹಾತ್ಮರು ಬಹಳಷ್ಟು ವಿಚಾರಗಳನ್ನ ಇಲ್ಲಿ ಹೇಳ್ತಾರೆ. ಹಂಗಾಗಿ ಈ ಜಗತ್ತು ಮಾಯೆಯಿಂದ ತೋರ್ತದಲ್ಲ ಅಂತ ಸಂದರ್ಭದಲ್ಲಿ ಗೊತ್ತಾಗಂಗಿಲ್ಲ. ಇಲ್ರಿ ಬ್ರಹ್ಮ ಸತ್ಯ ಜಗನ್ಮಿತ್ಯ ಇಷ್ಟು ಮುಂಜಾನೆಲಿಂದ ಈಗ ನಿಮ್ ಜೊತೆನೆ ಇರ್ತೀವಲ್ಲ, ನೀವು ಗುರುಗಳ ಮುಖಾಂತರ ಇಷ್ಟೆಲ್ಲ ತಿಳ್ಕೊಂಡಿರಲ್ಲ, ಅದೆಲ್ಲ ನಮ್ಗೊಂದ್ಸಲ ಹೇಳ್ಬಿಡ್ರಿ ಅಂತಂದ್ರೆ ಎಂತ ಮಾತ್ರಿ ಇದೆ? ಹೇಳಕ್ ಆಗ್ಬಿಡ್ತದ? ಹಂಗ ಹೇಳಕ್ ಸಾಧ್ಯ ಇಲ್ಲ. ಇದನ್ನ ಯಾವಾಗ ಪ್ರಯತ್ನ
ಪ್ರಯತ್ನ ಬಹಳ ಮುಖ್ಯ. ಅದಕ್ಕೆ ಬಹಳಷ್ಟು ಮಹಾತ್ಮರು ಹೇಳ್ತಾರ, ಸಂಸಾರ ಅನ್ನುವಂಥದ್ದು ಪ್ರಾರಬ್ಧ ಅದೇನ, ಅದು ನೀನೇನೇ ಬೇಕು ಅಂದ್ರೇನು, ಇದೇ ಆಗ್ಲಂದ್ರೇನು, ಅದೇ ಆಗ್ಲಂದ್ರೆ ಅದು ಆಗುವಂಥದ್ದಲ್ಲ, ಅದ್ ಏನಾಗ್ಬೇಕಾಗಿದೆ ಹಂಗಾಗಿ ಇಲ್ಲಿ ಕೂಡ ನೀವು ಮಾತನಾಡುತ್ತಿರುವ ವ್ಯಕ್ತಿಯು ನಿಮ್ಮ ಕರೆಯನ್ನು ಪಾರಮಾರ್ಥ ಅನ್ನುವಂಥದ್ದು ಪ್ರಯತ್ನದ ಅದೇನ. ನೀ ಎಷ್ಟು ಪ್ರಯತ್ನ ಮಾಡ್ತಿದ್ದಕ್ಕ ಫಲ ಅದಾವ. ಈಗ ನಾವ್ ಅನ್ಕೊಳ್ಬೋದು ಇಲ್ರಿ, ಈಗ ಮುಂಜಾನೆಲಿಂದ ನಾವು ಕೂತ್ಕೊಂಡಿದೀವಿ, ಹೌದಾ, ಮುಂಜಾನೆ ಅಂತಂದ್ರೆ ನಾವು ಸಂಸಾರ ಮಾಡಿದ್ವಿ. ಈಗ ಬೆಳಗ್ಗೆಯಿಂದ ಬೇರೆ ಬೇರೆ ವ್ಯವಹಾರಗಳು ಇರ್ತಾವ, ಆ ಕೆಲಸ ಈ ಕೆಲಸ ಎಲ್ಲ ಇರ್ತಾವ. ಆದ್ರೆ ಏನು ಒಂದು 10 ನಿಮಿಷ 5 ನಿಮಿಷ ಗುರುಗಳು ಹೇಳಾಕತ್ತಾರ ಅಂತ ಒಂದು 5-10 ನಿಮಿಷ ಕೂತ್ಕೊಂಡ್ರು ಕೂಡ ಇದಕ್ ಫಲ ಅದಾವ. ಇದು ವ್ಯರ್ಥ ಅಂತೂ ಖಂಡಿತ ಇಲ್ಲ. ಹಂಗಾಗಿ ಇಲ್ಲಿ ಕೂಡ ಏನ್ ಹೇಳ್ತಾರ, ಇನ್ ಮಾಡುವಂತ ವ್ಯವಹಾರ ಯಾವುದರಿಂದ ನಡೆದದು ಇಷ್ಟೆಲ್ಲ ಅಂತಂದ್ರ ಮಾಯಾ ವಿಕೃತಿಯಿಂದ ನಡೆದಂಥದ್ದು, ಮಾಯೆ ಒಂದು ಅವಿದ್ಯೆಯ ಮೂಲಕ ನಡೆದಂಥದ್ದು. ಇವೆಲ್ಲ ನಿಜವಾಗಿ ಇವೆಲ್ಲ ನಿನ್ನ ಒಳಗ ಅದಾವೇನಂದ್ರೆ ಇವು ಯಾವಿಲ್ಲ. ಬಹಳ ನಿಶ್ಚಿಂತ ಪುರುಷ ಇದೀನಿ, ಇದನ್ನ ಬಿಟ್ಟು ಏನೇನೋ ಗದ್ದಲಕ್ಕೆ ಹಾಕೊಂಡು ಅಳಕತ್ತಿಯಲ್ಲೋ ನೀನು, ಎಂತ ದಡ್ಡ ಅಂತಾರ ನಿನಗ ಅಂತಾರ ಮಹಾತ್ಮರು. ಬಹಳಷ್ಟು ನಿಶ್ಚಿಂತ ಪುರುಷ ಇದೆಪ್ಪ ನೀನ್ ನೋಡ್ಕೊ, ನೀನ್ ಹೆಂಗಿದೆ ಅನ್ನೋದು ನೀನ್ ಸ್ವಲ್ಪ ತಿರ್ಗಾ ನೋಡ್ಕೊ ಗೊತ್ತಾಗ್ತದ. ಬಹಳ ದೂರ ಇಲ್ಲಪ್ಪ. ಯಾಕ ಮಣ್ಣು ಬಿಟ್ಟು ಮಡಿಕೆ ಅಂತ ಹೇಳ್ತೀವಿ, ಗಡಿಗೆ ಅದಲ್ಲ, ಗಡಿಗೆ ಮಣ್ಣಿಗೆ ದೂರ ಐತೇನ್? ಏನಾರ ದೂರ ಐತೇನ್ರಿ? ಇಲ್ಲಲ್ಲ. ಅದ್ರಂಗ ಪರಮಾತ್ಮ ನೀನೇ ದೂರ ಇಲ್ಲೋ, ಬಹಳ ನಿಶ್ಚಿಂತೆ ನೀನು, ಸುಮ್ಮನೆ ಆನಂದ ಪುರುಷನಿದೆಪ್ಪ. ಸುಮ್ಮನೆ ಎಲ್ಲ ಗದ್ದಲಕ್ಕೆ ಬಿದ್ದು ಅದು ಇದು ಅಂತೇಳಿ ಹತ್ಕೊಂತ ಕುಂತಿದೆ. ಅದಕ್ಕ ಇದೇನ್ ತೋರುವಂಥದ್ದು ಉಪಾಧಿಗಳನ್ನೆಲ್ಲ ನೀತಿಗಳದಾಗ ಇವು ಯಾವ ನಿನ್ನಲ್ಲಿ ಇಲ್ಪ. ಉಪಾಧಿಗಳ ನೀತಿಗಳದಕ್ಕಂತಂದ್ರೆ ಇವೆಲ್ಲ ಹೋಗ್ಬೇಕು. ಹೋದಾಗ ಅವಾಗ ನಿನಗೆ ಗೊತ್ತಾಗ್ತದೆ ನಿನ್ ಸ್ವರೂಪ. ಇಲ್ಲಿ ನೋಡು ಏನಂದ್ರ ಸರ್ವಜ್ಞತ್ವಾದಿ ಅಂತ, ಸರ್ವಜ್ಞ ಅಂತ ಹೇಳ್ತೀವಿ. ಅಲ್ಲಿ ಜ್ಞ ಒಂದು ನೋಡ್ರಿ ಕೊನೆಗೆ ಸರ್ವಜ್ಞ, ಸರ್ವ ಅಂತ ಬಿಡುವಂಥದ್ದು. ಮತ್ತೆ ಇಲ್ಲಿ ಕಿಂಚಿಜ್ಞ, ಕಿಂಚಿತ್ ಅದು ಬಿಡುವಂಥದ್ದು. ಕೊನೆಗಿರುವಂಥದ್ದು ಸರ್ವಜ್ಞ ಅತ್ವಾದಿ ಅಥವಾ ಕಿಂಚಿಜ್ಞತ್ವಾದಿ ಅಂತ ಏನ್ ಹೇಳ್ತೀವಿ. ಕೊನೆಗೆ ಜ್ಞ ಉಳಿಯೋದು. ಆಮೇಲೆ ಪರಮಾತ್ಮ ಜೀವಾತ್ಮ. ಪರಮ ಒಂದು ವಿಶೇಷಣವಾದಂತ ಅದು ಒಂದು ವರ್ಡ್ಸ್ ತೆಗೆದ್ಬಿಡೋದು. ಆಮೇಲೆ ಜೀವ ಅನ್ನುವಂತಹ ವಿಶೇಷವಾದಂತಹ ವರ್ಡ್ಸ್ ತೆಗೆದಾಗ ಇಲ್ಲಿ ಆತ್ಮ ಅಂದ್ರೆ ಪರಮಾತ್ಮ, ಆತ್ಮ ಒಂದಕ್ಕೆ ಸಪರೇಟ್ ಇಡ್ರಿ, ಇಲ್ಲಿ ಪರಮ ಅನ್ನುವಂಥದ್ದು ತೆಗೀರಿ, ಇಲ್ಲಿ ಜೀವ ಅನ್ನುವಂಥದ್ದು ಸಪರೇಟ್ ಇಡ್ರಿ, ಆತ್ಮ ಜೀವಾತ್ಮ ಅಂತ ಏನೈತಲ್ಲ ಆತ್ಮ ಅನ್ನೋದು ತೆಗೀರಿ. ಎರಡು ಒಂದೇನೆ, ಬೇರೆ ಅದವೇನು? ಈ ರೀತಿಯಾಗಿ ಇವು ಯಾಕಂತಂದ್ರೆ ಇವೆಲ್ಲ ತೆಗೆದಾಗ ಇವೆಲ್ಲ ಏನಂದ್ರ ತದ್ಗುಣ ತದ್ಗತ ಗುಣ ನೀತಿ ಇವೆಲ್ಲ ತೆಗೆಯುವಂಥದ್ದು. ಇವು ಯಾವ ನಿನ್ನ ಒಳಗಿಲ್ಲ. ನೀನ್ ಹೆಂಗಿದೆ ಅಂತಂದ್ರ ಶುದ್ಧವಾದ ಅಖಂಡ ಚೈತನ್ಯ ಸ್ವರೂಪನೇ ನಿಂದೈತೆ, ನೀನೇ ಉಳಿಯಂತವನು. ಸುಮ್ಮನೆ ನೀನ್ ಭಾವದಲ್ಲಿ ಗದ್ದಲಕ್ಕೆ ಬಿದ್ದಿದ್ದೀನಿ ನೀನ್ ಅಷ್ಟೇನೆ, ಭಾವದಲ್ಲಿ ಎಲ್ಲ ತುಂಬ್ಕೊಂಡು ಕುಂತಿದ್ದೆ. ಅದಕ್ಕೆ ಜೀವತ್ವ ಭಾವ ಅಂತ ಹೇಳ್ತಾರೆ. ಈ ಜೀವತ್ವ ಹೋಗ್ಬೇಕು. ಜೀವನ ಹತ್ರ ಇರುವಂತ ಈ ಜೀವತ್ವ ಭಾವ ಏನ ಅಹಂಕಾರ ಮಮಕಾರ ಈ ಮೋಹ ಇವೆಲ್ಲ ಏನ ಇಟ್ಕೊಂಡು ಕುಂತಿದೆ, ಅದು ಭಾವ ಹೋಗ್ಬೇಕು. ಪರಬ್ರಹ್ಮ ಏನಂತಂದ್ರೆ ಇಲ್ಲಿ ಹೇಳ್ತಾರೆ, ಯಾಕಂದ್ರ ಈ ತತ್ವಪದ ಮತ್ತೆ ತತ್ವ ಏನು ತೊಂಪದ, ತತ್ವಮಸಿ ಅಂತ ಹೇಳಿದಾರಲ್ಲ, ಇಲ್ಲಿ ನಾವು ಬಹಳ ಜಾಗ್ರ ಆಗ್ಬೇಕಾಗ್ತದ. ಅದಕ್ಕೆ ಗುರುವಾಕ್ಯವನ್ನ ಹೆಂಗ ಕೇಳ್ಬೇಕಂದ್ರ ಗುರುವೇ ಗತಿ ಅಂತ ತಿಳ್ಕೊಬೇಕಂತಾರ. ಅವ್ರಿಗೆ ಯಾಕೆ ಹೇಳಿದಾರ ಅಂತಂದ್ರ ಪರಮಾತ್ಮ ಏನು ಗುರು ಅದನ್ನಲ್ಲ, ಪರಮಾತ್ಮ ಸ್ವರೂಪ ಅಂತಾನೆ ಈ ವಾಕ್ಯಗಳು ತಗೊಳ್ಬೇಕಂದಾಗ ಇದು ಕೆಲಸ ಮಾಡ್ತದೆ. ಅದಕ್ಕೆ ತತ್ವಮಸಿ ವಾಕ್ಯ ಹೇಳಿದಾರಂದ್ರೆ ತತ್ವಮಸಿ ಅಂದ್ರೆ ನೀನೇ ಪರಮಾತ್ಮ ಸ್ವರೂಪ ಇದಂತಾನೆ ಅವ್ರು ತಿಳಿಸ್ತಾ ಇದ್ದಾರೆ. 4 ವೇದಗಳಲ್ಲಿ ಕೂಡ ಇದನ್ನೇ ಹೇಳಿದಂಥದ್ದು. ಇದನ್ನ ನೀ ತಿಳ್ಕೊಂಡು ಇದು ಯಾವ್ದಂದ್ರ ತತ್ವಂ ಪದಗಳ ಒಂದು ಲಕ್ಷ್ಯ ರೂಪ. ಅದರಿಂದ ಏನು ಈ ಒಂದು ಬೋಧ ಹೇಳಿರ್ತಾನ ಸದ್ಗುರು, ಅದಕ್ಕೆ ಹೇಳ್ತಾರಲ್ಲ ಹಿಂದೆ ಬಂದದ ಶ್ರುತಿ ಗುರುಗಳ ಬೋಧೆಯದು ತತ್ವಮಸಿ ಎಂದು ನುತಿಸಲಾನಾರೆಂದು ಬೆಸೆಗೊಂಡ ಬಗೆಗೆ ಗತಿಯಾವುದಿನ್ನು ತನ್ನುಳುಮೆ ತನ್ನೊಳಗಲ್ಲದೆ ಇತರಂಗಳಲ್ಲಿ ಭೇದಿಸಲುಂಟೆ ಬರಿದೆ. ತನ್ನನ್ನೇ ಪರವೆಂದು ತಿಳಿಯುವುದಲ್ಲದೆ ಬೇರೆ ಭಿನ್ನದಿತರ ಸಾಲೇನುಂಟು ಕಾಣಿಸಲು. ಎಷ್ಟು ಅದ್ಭುತವಾಗಿ ಹೇಳ್ತಾರಲ್ಲ ಅವರು. ಅದಕ್ಕೆ ಶ್ರುತಿ ಗುರುಗಳ ಬೋಧೆಯದು ತತ್ವಮಸಿ ಅಂದ್ರು. ಅವರ ತತ್ವಮಸಿಯನ್ನೇ ಉಪದೇಶ ಮಾಡ್ಬೇಕಾಗ್ತದ. ಗುರು ಹೆಂಗ್ ಹೇಳ್ಬೇಕಾಗ್ತಂದ್ರೆ ಗುರುವಿನ ಬಲ್ಲಿನೂ ಬಹಳ ಕೆಲಸ ಬೇಕಾಗ್ತದ, ಅದನ್ನು ಬಹಳ ಕಷ್ಟ ಪಡ್ಬೇಕಾಗ್ತದ.
ಶಿಷ್ಯರಿಗೆ ಹೇಳ್ಬೇಕಾದ್ರೆ ಗುರು ಕೂಡ ಕೆಲವು ಶ್ರುತಿ ವಿಚಾರಗಳನ್ನ ಹೇಳ್ಬೇಕು. ಪ್ರತಿನಿತ್ಯ ಶಿಷ್ಯರ ಒಂದು ವೃತ್ತಿಗೆ ಬಂದು ಹೇಳ್ಬೇಕು, ತಿಳಿಯುವಂಗ ಹೇಳ್ಬೇಕು. ಅದನ್ನು ಕೂಡ ಹೇಳಿದಾಗ ಶಿಷ್ಯನಿಗೆ ಗೊತ್ತಾಗುವಂಥದ್ದು. ಅದಕ್ಕೆ ಆತ ಯಾವ್ದು ಶ್ರುತಿ ಗುರುಗಳ ಬೋಧೆ ಇದು ತತ್ವಮಸಿ ಅಂದ್ರು. ಯಾಕಂದ್ರ ಇದು ಹೇಳ್ತಾರಲ್ಲ, ಇದು ತತ್ವಮಸಿ ವಾಕ್ಯನೇ ಹೇಳ್ಬೇಕಾಗ್ತದತ್ತ, ಬೇರೆ ಅನ್ಯ ಹೇಳ್ಬಾರ್ದು. ಮುಮುಕ್ಷು ಅಪ್ಪ ಈ ಜನನ ಮರಣ ಅಂದ್ರೆ ಏನಪ್ಪಾ, ನನಗೆ ಬಹಳ ದುಃಖ ಐತಪ್ಪ ಇದು ಅಂತ ಬಂದಂಥದ್ದಿಗ ಇದು ಸತ್ಯ ಅದ ನೋಡಿ, ಇದು ಮಿಥ್ಯಾನುಭವ, ಇದು ಸತ್ಯಾನುಭವ, ಇದು ಮಿಥ್ಯಾನುಭವ ಎಂದು ಒದವಿ ಬೋಧಿತನೇ ಸದ್ಗುರು ಅಂತ ಹೇಳ್ತಾರೆ. ಮತ್ತೆ ಗುರು ಹೆಂಗ್ ಹೇಳ್ಬೇಕಂದ್ರೆ ಒಲುವಿನಿಂದ ಹೇಳ್ಬೇಕು. ಗುರುವರನ ಒಲವಿಲ್ಲದವನೇನೆನ್ನುವುದಲ್ಲೂ ದೊರೆಯಲರಿಯುವುದು ಸಮ್ಯಕ್ ಜ್ಞಾನ ಅಂತ ಹೇಳ್ತಾರೆ. ಸಮ್ಯಕ್ ಜ್ಞಾನ ಆಗ್ಬೇಕಂದ್ರೆ ಗುರುವಿನ ಒಲುಮೆ ಕೂಡ ಬಹಳ ಮುಖ್ಯ, ಒಲುಮೆಯಿಂದ ಹೇಳ್ಬೇಕಾಗ್ತದೆ. ಮತ್ತೆ ಇಲ್ಲಿ ಕೂಡ ಏನ್ ಹೇಳ್ತಾರ, ಆ ಒಂದು ತ್ವಂ ಪದಗಳ ಲಕ್ಷ್ಯಾರ್ಥ ರೂಪವಾದಂತ ಈ ಬೋಧೆಯಿಂದ ಪರಬ್ರಹ್ಮವೇ ನಾನು. ಮತ್ತೆ ಯಾರೋ ಗುರುಗಳು ಹಿಂಗೆ ಹೇಳ್ಯಾರಂತಂದ್ರೆ ನಾವು ಕೇಳಕ್ ಗಂಟೆ ತಿಂದಿಲ್ಲ ರೀ. ಅವರು ಶ್ರುತಿ ಪ್ರಮಾಣಗಳನ್ನ ಇಟ್ಕೊಂಡು ಹೇಳುವಂತ ಸದ್ಗುರು ಇರ್ಬೇಕತ್ತ. ಆತ ಹೇಳಿದಾಗ ನೀನು ಆ ಪ್ರಮಾಣಗಳನ್ನ ಇಟ್ಕೊಂಡು ಆತ ಸ್ವಾನುಭಾವ ಇವೆಲ್ಲ ಬೇಕಾಗ್ತದ. ದೃಷ್ಟಾಂತ ಆಮೇಲೆ ಈ ಪ್ರಮಾಣಗಳು ಬೇಕಾಗ್ತದ. ಇವೆಲ್ಲ ಇಟ್ಕೊಂಡು ಆತ ಹೇಳಿದಾಗ ನೀ ಅಂತ ತಗೊಳ್ಳಿಕ್ಕೆ ಸ್ವೀಕಾರ ಮಾಡಕ್ ಬಹಳ ಯೋಗ್ಯ ಇರ್ತದೆ. ಅದಕ್ಕೆ ಆ ಸದ್ಗುರು ತತ್ವಮಸಿ ವಿಚಾರಗಳನ್ನ ಆತ ಹೇಳಿದಾಗ ಆ ಪರಬ್ರಹ್ಮವೇ ನಾನನ್ನುವಂತ ನಿಶ್ಚಯ ಜ್ಞಾನ ಉಳ್ಳಂತ ಯೋಗಿಗೆ ಈತ ಏನಾಗಿದ್ದಾನ, ನಿಶ್ಚಯ ಜ್ಞಾನ ಉಳ್ಳವನಾಗ್ಬಿಟ್ಟಿದ್ದಾನೆ ಈ ಯೋಗಿ. ಸದ್ಗುರು ಏನ್ ಹೇಳಿದಾರ, ನೀನೇ ಪರಮಾತ್ಮ, ನೀನ್ ಪರಬ್ರಹ್ಮ ಸ್ವರೂಪ ಅಂತ ಹೇಳಿದಾಗ ಆತ ಸದ್ಗುರು ಹೆಂಗ್ ಹೇಳಿದಾನ ಹಂಗ್ ಕೇಳ್ಕೊಂಡು ಬಂದ್ಬಿಟ್ಟಿದಾನತ. ಅದಕ್ಕ ಅವ್ರು ಹೇಳ್ತಾರಲ್ಲ, ಅದು ಹೇಳಿದಂತ ತತ್ವಮಸಿ ವಾಕ್ಯವನ್ನ ಕೇಳಿ ನಾನು ಪರಬ್ರಹ್ಮ ಸ್ವರೂಪವೇ ನಾನು ಅನ್ನುವಂತ ನಿಶ್ಚಯ ಜ್ಞಾನ ಉಳ್ಳಂತ ಯೋಗಿಗೆ ಏನಾಗ್ತದೆ, ಯಾವ ಕರ್ಮದ ಕಾಟ ಇಲ್ಲ. ಅದಕ್ಕೆ ಸಂಚಿತ ಕರ್ಮದ ಕಾಟ ಐತೇನಪ್ಪ, ಪ್ರಾರಬ್ಧ ಕರ್ಮ ಕಾಟ ಇರ್ತದ. ಹೆಂಗಂದ್ರೆ ಅತಗ ಟಚ್ ಆಗಂಗಿಲ್ಲ. ಆಗಾಮಿ ಕರ್ಮದ್ದು ಅಲ್ಲಿ ಕೂಡ ಹೇಳ್ತಾರಲ್ಲ, ನಿಂದೆ ಮಾಡಿದವರಿಗೆ ಪಾಪ ಹೋಗ್ಬಿಡ್ತದ, ವಂದಿಸಿದವರಿಗೆ ಸ್ತುತಿ ಮಾಡಿದವರಿಗೆ ಪುಣ್ಯ ಹೋಗ್ತದ. ಮಹಾತ್ಮರದು ಜೀವನ್ ಮುಕ್ತ ಆದಂತ ಯೋಗಿಗೆ, ಈ ನಿಜ ತತ್ವವನ್ನು ಅರ್ಥಕೊಂಡಂತ ಯೋಗಿದು ಪ್ರಾರಬ್ಧ ಕರ್ಮ ಅವ್ರಿಗೆ ಇಲ್ಲ ಅಂದ್ರೆ ಅವ್ರ ದೊಡ್ಡ ಜ್ಞಾನಿಗಳದಾರಿ, ಅವ್ರಿಗೆ ಹಿಂಗ್ಯಾಕ್ರಿ ಹಂಗಾಕ್ರಿ ಅನ್ನಂಗಿಲ್ಲ. ಯಾಕೆ ಅವ್ರಿಗೂ ಪ್ರಾರಬ್ಧ ಕರ್ಮ ಇರ್ತದ. ಆದ್ರ ನಮಗ್ ನೋಡೋರಿಗೆ ಅವ್ರಿಗೆ ಅಷ್ಟು ತ್ರಾಸು ಇಷ್ಟು ತ್ರಾಸು ಅಂತ ಅನ್ಕೊಳ್ಬಹುದು. ಬಟ್ ಅವ್ರಿಗೆ ಆ ಪ್ರಾರಬ್ಧ ಕರ್ಮ ಯಾವ್ದು ಅಷ್ಟು ಹತ್ತಂಗಿಲ್ಲ, ಟಚ್ ಆಗಂಗಿಲ್ಲ ಅವ್ರಿಗೆ. ಆತ ಹೆಂಗ್ ವ್ಯವಹಾರ ಮಾಡ್ತಿರ್ತಾನೆ, ಶರೀರಕ್ಕೆ ಏನೇ ಬಂದ್ರು ಕೂಡ ಆತ ಸಾಕ್ಷಿ ರೂಪವಾಗಿ ನೋಡ್ತಾನೆ. ಎಲ್ಲಾ ವ್ಯವಹಾರ ಏನೇ ಮಾಡಿದ್ರು ಕೂಡ ಆತ ಅದ್ರೊಳಗ ಆಳವಾಗಿ ಇಳ್ಯಕ್ಕೂ ಆಗಂಗಿಲ್ಲ, ಇಳಿಯಂಗಿಲ್ಲ. ಆತ ಸಾಕ್ಷಿ ಭಾವದಲ್ಲಿ ಅವನ್ ಕಾಣ್ತಾನೆ. ಹಂಗಾಗಿ ಅದಕ್ಕೆ ಯಾವ ನೋವು ಉಂಟು ಮಾಡಂಗಿಲ್ಲ, ಯಾವ್ದ್ರ ಕಾಟ ಕೂಡ ಇರಂಗಿಲ್ಲ. ಮತ್ತೆ ಮೂರನೇ ನುಡಿಯಲ್ಲಿ ಏನ್ ಹೇಳ್ತಾರ, ರವಿಯಂತೆ ಕರ್ಮ ಸಾಕ್ಷಿಕನಾಗಿ ಬಂದವಿಲ್ಲ ವಿರಳನಾಗಿ, ಬೇರೈದ ಲಿಂಬಿಲ್ಲ ಅವಣಿಸಲಿಲ್ಲ ಅಖಂಡಿತವಾಗಿ, ತನಗೆ ಸಂಭವವಿಲ್ಲ ಗುರು ಶಂಭುಲಿಂಗ ತಾನಾಗಿ ಅಂತ ಕೂಡ ಹೇಳ್ತಾರ. ಯಾಕಂತಂದ್ರ ಇಂಥ ಶುದ್ಧ ಚೈತನ್ಯ ಶಂಭುಲಿಂಗವೇ ನಾನು ಇದ್ದೀನಿ ಅಂತ ನಿಶ್ಚಯ ಆಗಿರ್ತದಂತವ್ರಿಗೆ ಯಾವ ಸಂಸಾರದ ಒಂದು ಸಂಬಂಧ ಇಲ್ಲ. ಸಂಸಾರ ಅಂತಂದಾಗ ನಾವು ಏನ್ ಅಂತ ಅರ್ಥ ಮಾಡ್ಕೋಬೇಕು. ಸಂಸಾರ ಅಂತಂದ್ರ ಯಾವ ರೀತಿ ಜನನ ಮರಣ ಅನ್ನುವಂಥದ್ದೇ ಒಂದು ದೊಡ್ಡ ಸಂಸಾರ ಅದು. ಮತ್ತ ಆಮೇಲೆ ನಾವ್ ಹೆಂಡತಿ ಮಕ್ಕಳು ಇದು ಮಾಮೂಲಿ ಸಂಸಾರ ಲೌಕಿಕದಾಗ ಅಂತೀವಲ್ಲ, ಆ ಸಂಸಾರ ಅಂತೂ ದೂರೇ ಉಳಿತು. ಏನ್ ಜನನ ಮರಣದ ಒಂದು ಬಾಧೆ ಆಗಿರ್ಬೋದು, ಅದ್ರೊಳಗಡೆ ಎಷ್ಟು ದುಃಖ ಐತಿ ಹೇಳ್ರಿ. ಈಗ ಯಾರು ನಿಜಗುಂಡ್ರು ಹೇಳ್ತಾರಲ್ಲ, ಪಾಪಾನು ಗುಣದಿಂದ ಗಿಡ ಮರ ಕ್ರಿಮಿಗಳ ರೂಪಾಗಿ ಕೀಟ ಪತಂಗಾದಿಯಾಗಿ ಆ ಪಕ್ಷಿ ಕುಲವಾಗಿ ಮೃಗ ಜಾತಿಯಾಗಿ ಮೇಲೆ ಪಶು ರೂಪಾಗಿ ಬಹುಬಾಧೆಗಲತಿ ಇವೆಲ್ಲ ಹೇಳಿದಾರಲ್ಲ, ಇದ್ರದ್ದು ಏನಾರ ಭಯ ಇರ್ತದೆ ಅಂದ್ರೆ ಇರಂಗಿಲ್ಲ. ಯಾಕಂದ್ರೆ ಅದು ಎಲ್ಲಿ ಮುಟ್ಟಬೇಕಾಗಿದೆ, ಎಲ್ಲಿ ರೀಚ್ ಆಗ್ಬೇಕಾದ್ರೆ, ಎಲ್ಲಿ ತನ್ನ ಮನೆ ಸೇರ್ಬೇಕಾಗ್ಯದ ಅದಕ್ಕೆ ಸೇರ್ಬಿಟ್ಟಾನ. ಈಗ ಹಂಗಾಗ್ಬಿಟ್ಟು ಅದಕ್ಕೆ ಮತ್ತೆ ಯಾವ ಮುಂದಿನ ಆ ಶರೀರ ಬರ್ತವೇನ್ರಿ, ಹಿಂಗ್ ಬರ್ತವೇನ್ರಿ, ಕರ್ಮಕ್ಕೆ ಅನುಗುಣವಾಗಿ ಆ ಲೋಕಕ್ಕೆ ಹೋಗ್ಬೇಕೇನ್ರಿ, ಏನೊಂದು ಇರಂಗಿಲ್ಲ. ಅದಕ್ಕೆ ಹೇಳ್ತಾರೆ ಇಲ್ಲಿ ಯಾವ್ದಕ್ಕೆ ಆಗ್ಲಿ ಮತ್ತೆ ಯಾವ್ದಕ್ಕೂ ಹೆದರಿಕೆನೇ ಇಲ್ಲ. ಅತ ಮೊದಲ ಇದು ಹೆಂಗಪ್ಪ ಅಂತಂದ್ರ ಕಿಂಕರನ ಕೇಳಿದಂತ ವ್ಯಕ್ತಿ, ಈ ಶಿಷ್ಯ ಹೆಂಗ್ ಮಾಡಿದಾನ, ಫಸ್ಟಿಗೆ ಗುರುವಿನ ಹತ್ರ ಕೂತ್ಕೊಂಡಪ್ಪ ಅಂತ ಕುಂತಿ ಕೇಳಿದಂತ ವ್ಯಕ್ತಿ ಈ ವೇದಗಳಿಗೆ ಕಿಂಕರನ ಕೇಳಿರ್ತಾನ. ಬರ್ತಾ ಈಗ ಹೆಂಗಾಗಿದಾನತ ಶಂಕರನಾಗ್ಬಿಟ್ಟಾನ ನೋಡ್ರಿ. ಈಗ ಅದಕ್ಕೆ ಬಹಳ ಅದ್ಭುತವಾದಂತ ವಿಚಾರಗಳು. ಮತ್ತೆ ಹೆಂಗಾಗಿದಾನ ಈಗ ಶಂಕರನಾಗಿ. ಅದನ್ನ ವ್ಯವಹಾರ ಹೆಂಗಿರ್ತಂದ್ರ, ಈ ಅಷ್ಟವಕ್ರ ಮಹಾಮುನಿಯದು ನೀವು ಕೇಳಿರ್ಬೋದು. ಅವರು ಆ ಒಂದು ಇದಕ್ಕೆ ಜನಕ ಮಹಾರಾಜನ ಒಂದ್ ಸಭೆ ಕರೆದಾಗ ಅವರು, ಯಾಕಂದ್ರೆ ಅಷ್ಟ ಡೊಂಕುಗಳು ಇರ್ತಾವ, ಅದಕ್ಕೆ ಶರೀರಕ್ಕೆ ಬಹಳಷ್ಟು ಡೊಂಕುಗಳು ಇರ್ತಾವ, ನಡೆಯೋದ್ರಾಗ ವ್ಯತ್ಯಾಸ ಆಗ್ತಿರ್ತದ. ಅಲ್ಲಿ ಆ ಸಭೆ ಒಳಗ್ ಬಂದ್ಗಳನ್ನೇ ಎಲ್ಲರೂ ನಗಕ್ ಶುರು ಮಾಡ್ತಾರ.
ನಕ್ಕುಗಳನ್ನೇ ಅದಗ ಒಂಥರ ಆಗ್ತದೆ, ಏನ್ ಆಗಂಗಿಲ್ಲ, ಸುಮ್ಮನೆ ಖುಷಿಯಾಗಿತ್ತು ಇರ್ತಾನ. ಎಲ್ಲವನ್ನ ಬಿಟ್ಟು ಅದೇ ಒಂದು ಏನೋ ಒಂದು ವಿಷಯ ಇಟ್ಬಿಟ್ಟು ಅದ್ರ ಬಗ್ಗೆ ವಾದ ಮಂಡನೆ, ಅದ್ರ ಬಗ್ಗೆ ವಿಚಾರವನ್ನ ಇಟ್ಟಿರ್ತಾರ ಅವ್ರು. ಎಲ್ಲರೂ ಕೂತ್ಕೊಂಡು ಕೇಳ್ಬೇಕಾದಾಗ ಈತ ಬರ್ತಾನ, ಬಂದ್ ಹಿಂಗ್ ಕುಂದ್ರಬೇಕನ್ನೋದ್ರಾಗ ಅವ್ರೆಲ್ಲರೂ ಗೊಳ್ಳಂತ ನಕ್ ಬಿಡ್ತಾರೆ. ಯಾಕಂದ್ರೆ ಅದನ್ನ ಶರೀರ 8 ಕಡೆ ಒಳತಿರ್ತದೆ. ಅದನ್ನ ನೋಡಿ ಎಲ್ಲರ ನಕ್ಕುಗಳನ್ನ ಇದು ಗೊತ್ತಾಯ್ತು ಇವ್ರು ನಗ್ತಾ ಇದ್ದಾರ ಅಂತ ಹೇಳಿ ಸೀದಾ ಹೊಂಟ್ ಬಿಡ್ತಾನ ವಾಪಸ್. ಯಾಕಪ್ಪ ಹೊಂಟಿಯಲ್ಲ, ಕೂತ್ಕೋ, ಅದಕ್ಕೆ ನಿನ್ ಕರ್ಸಿದ್ದು ಕೂತ್ಕೋ ಅಂತ ಅಲ್ಲಿ ಜನಕ ಮಹಾರಾಜ ಎಲ್ಲ ಹೇಳಿದಾಗ, ಇಲ್ಲಿ ಕುಂತ್ಕೊಂಡು ನಾನು ಏನ್ ಮಾಡ್ಲಪ್ಪ ಕೆಲಸ, ಎಲ್ಲ ಚರ್ಮಗಾರ್ಯ ಅದಾರ, ಬರೀ ಎಲುಬು ಚರ್ಮ ನೋಡಾವೆ ಅದಾವ, ಯುವಕರ ಮಧ್ಯೆ ನಂದೇನ್ ಕೆಲಸ ಅಂದ್ರು ಅಂತ ನೋಡ್ರಿ. ಯಾರು ಅಷ್ಟವಕ್ರ ಮಹಾಮುನಿಗಳು ಎಲ್ಲ ಚರ್ಮ ಬುದ್ಧಿಯವ್ರು ಅದಾರ. ಇವ್ರು ಎಲುಬು ಚರ್ಮದ ನೋಡಂತವ್ರೆ ಅದಾವ, ಇವ್ರ ಮಧ್ಯೆ ನಾನ್ ಕುಂತ ಏನ್ ಮಾಡ್ಲಿ ಅಂತ ಎದ್ದುಕೊಂತೀನಿ ಅಂತಾರಂತ ಹೇಳೋದ ಅರ್ಥ ಅಂದ್ರೇನು, ಅವರು ಒಂದು ಆತ್ಮಭಾವದಿಂದ ಜಗತ್ತಿನ ಒಂದು ವ್ಯವಹಾರ ನೋಡ್ತಿರ್ತಾರ, ಸಾಕ್ಷಿ ಭಾವದಿಂದ ನೋಡ್ತಿರ್ತಾರ. ಯಾಕಂದ್ರೆ ಇವ್ ಎಂದೋ ಬಿಟ್ಟಿರ್ತಾರೆ, ಯಾವ್ದು ಈ ಶರೀರದ ಭಾವ ಬಿಟ್ಟಿರ್ತಾರ, ಹಂಗ ವ್ಯವಹಾರ ನಡೆದಿರ್ತದ ಜ್ಞಾನಿದ. ಅದು ಚರ್ಮ ಭಾವ ಇಲ್ಲಿ ಇರಂಗಿಲ್ಲ ಅವ್ರಿಗೆ ವ್ಯವಹಾರ ಮಾಡೋದಕ್ಕೆ. ಇಲ್ಲಿ ಏನ್ ಹೇಳ್ತಾರ, ಜಗತ್ತಿನಲ್ಲಿರುವ ಸರ್ವ ಲೌಕಿಕ ಮತ್ತು ವೈದಿಕ, ಯಾಕಂದ್ರೆ ಈ ಸೂರ್ಯ, ಈ ಪ್ರತಿಯೊಂದಕ್ಕೆ ಈಗ ಸೂರ್ಯ ಬಂದ್ರೆ ನಮ್ಮ ವ್ಯವಹಾರ ಹೆಂಗ್ ನಡೀತದೆ, ಜಗತ್ತಿನ ವ್ಯವಹಾರ ಎಲ್ಲಕ್ಕೂ ಸಾಕ್ಷಿಯಾಗಿದ್ದಾನ. ಒಂದ್ ಒಳ್ಳೇದಾಗಿರ್ಬೋದು, ಕೆಟ್ಟದ್ದಾಗಿರ್ಬೋದು, ಏನೇ ಇದ್ರೂ ಕೂಡ ಅವೆಲ್ಲ ವ್ಯವಹಾರಗಳಿಗೆ ಸೂರ್ಯ ಸಾಕ್ಷಿ ಹೆಂಗದಾನ. ಇಲ್ಲಿ ಕೂಡ ಈ ದೇಹ ಇಡ್ಕೊಂಡು ಅಹಂಕಾರ ಎಲ್ಲಾ ಅದಕ್ಕ ಕರ್ಣಗಳ ಒಂದು ವ್ಯವಹಾರಕ್ಕ, ಈ ದೇಹ ಇರ್ಬೋದು, ಇಂದ್ರಿಯಗಳು ಇರ್ಬೋದು, ವ್ಯವಹಾರ ಇರ್ಬೋದು, ಯಾವುದೇ ವ್ಯವಹಾರಕ್ಕ ಇಲ್ಲಿ ಸಾಕ್ಷಿಯಾಗಿದ್ದಾನೆ ಈತ. ಸಾಕ್ಷಿಯಾಗಿರುವಂತದ್ರಿಂದ ಇದು ಯಾವ ಬಂಧ ಇಲ್ಲ. ಮತ್ತೆ ಈತ ಪರಿಚಿನ್ನತೆಯಿಂದ ಕೂಡಿದನ, ಅಷ್ಟಿಷ್ಟ ಅದಾನೇನ, ನಿನ್ನ ಸ್ವರೂಪಕ್ಕೆ ಇಷ್ಟೇ ಅದನ, ಅಷ್ಟೇ ಅದ ಇಲ್ಲ ರೀ, 14 ಲೋಕಗಳ ಒಡೆಯಾಗ್ಬಿಟ್ಟಿದ್ದಾನೆ ಈತ. ಯಾವಾಗ ಈ ತತ್ವ ನಿಜವನ್ನ ಅರ್ಥಕೊಂಡಂತ ಯೋಗಿ ಹಿಂಗಿರ್ತಾನ ನೋಡ್ರಿ. ಅದಕ್ಕೆ ಅಷ್ಟೊಂದು ಶಕ್ತಿ ಇದ್ರಲ್ಲಿ ಇರ್ತದ. ಪರಿಚಿನ್ನನಾಗದೆ ಎಲ್ಲ ನೋಡ್ರಿ, ಎಲ್ಲಾ ಕಡೆಗೂ ತನ್ನ ಸ್ವರೂಪನೇ ಕಾಣಕ್ ಶುರುವಾಗ್ತದ. ಏನ್ ಉಳಿಯೋದೇ ಇಲ್ಲ ಅಲ್ಲಿ ನೋಡ್ರಿ. ಬ್ರಹ್ಮನಿಷ್ಠತ್ವ ಬಂದಾಗ ಈ ಮುಂದ್ಗಡೆ ಯಾರು ಕುಂತರು ಕೂಡ ಕಾಣಂಗಿಲ್ಲ. ಆ ವೃತ್ತಿ ಬಂದ್ಬಿಟ್ಟಾಗ ಏನು ಕಾಣಂಗಿಲ್ಲ, ಏನು ಸ್ತಬ್ಧ ತೆರೆ ತಬ್ದಿ ಅಂತಿಹ ಅಂತ ಹೇಳ್ತಾರ. ಸರ್ಪಭೂಷಣರು ಬಹಳ ಚಂದ ಬರೀತಾರ. ಅದು ನಿಶ್ಚಲ ಆಗ್ಬಿಡ್ತದ, ಮನಸ್ಸು ಅನ್ನುವಂಥದ್ದು ನಿಶ್ಚಲ ಆಗ್ಬಿಡ್ತದ. ಏನೊಂದು ತೆರೆ ಅಡಿಗಿದ ಅಂಬುದಿ ಅಂತ ಕೂಡ ಹೇಳ್ತಾರ. ಏನ್ ತೆರೆ ಅಡಿಗಿದ ಅಂಬುದಿ ಹಂಗಂದ್ರೆ ಶಾಂತ ಹಿಂಗಿರ್ತದ, ಹಂಗಿರ್ತದ ಅವ್ರದ್ದು ಸ್ಥಿತಿ. ಆ ರೀತಿ ಎಲ್ಲ ಕಡೆ ತಾನೇ ತುಂಬಿರ್ತಾನೆ. ಅದರಿಂದ ಯಾವ ಲೋಕಕ್ಕಾಗ್ಲಿ ಜನ್ಮಕ್ಕ, ಯಾಕಂದ್ರ ಲೋಕಕ್ಕೆ ಹೋಗೋದನ್ನೋದೈತ, ಸ್ವರ್ಗಾದಿ ಭೋಗಕ್ಕೆ ಹೋಗೋದನ್ನೋದೈತ, ಅಥವಾ ಯಾವ್ದಾರ ಜನ್ಮಕ್ಕ ಬರೋದೈತ, ಏನೇನೇನು ಇಲ್ಲ. ಅದು ಕೂಡ ಕೆಲವು ಮುಂದೆ ಬರ್ತಾವ ಅನುಭವ ಸಾರದಾಗ, ಅದ್ರಾಗೆಲ್ಲ ಬರ್ತಾವ. ಒಬ್ಬ ಜ್ಞಾನಿ ಹಂಗೂ ಕೆಲವೊಂದ್ಸಲ ಹುಟ್ಟತಾನಂದ್ರ ಅಧಿಕೃತ ಪ್ರಾರಬ್ಧದಿಂದ ಕೂಡ ಕೆಲವೊಂದ್ಸಲ ಹುಟ್ಟತಾರ. ಅದು ಮುಂದೆ ಬರ್ತಾವ ವಿಚಾರಗಳು. ಈಗ ಈ ಜ್ಞಾನಿ ಏನ್ ತಿಳ್ಕೊಂಡ, ನಿಜವನ್ನ ಅರಿದಂತ ಜ್ಞಾನಿಗೆ ಯಾವ ಲೋಕಕ್ಕೆ ಹೋಗೋದೈತೇನ್ರಿ, ಬರೋದೈತೇನ್ರಿ, ಮತ್ತೆ ಏನು ಜನ್ಮಗಳು ಯಾವ್ದಾದ್ರು ಬರ್ತದೇನಂದ್ರೆ ಯಾವ ಭಯ ಇಲ್ಲ ಅದಕ್ಕೆ, ಯಾವ್ದ್ಯಾವ್ದು ಭಯ ಇಲ್ಲ. ದೇಶ ಕಾಲ ವಸ್ತು ಯಾಕಂದ್ರೆ ಯಾವ್ದು ಇಷ್ಟು ಲಿಮಿಟ್ ಅನ್ನೋದು ಇಲ್ಲೇ ಇಲ್ಲ. ಇಷ್ಟಕ್ಕ ಐತಪ್ಪ, ಅಷ್ಟಕ್ಕ ಅಳತೆ ಏನಾರ ಐತೇನಂದ್ರ ಇಲ್ಲ. ಯಾಕಂದ್ರ ಅಖಂಡ ಸ್ವರೂಪ, ಅದಕ್ಕೆ ಯಾವ್ದು ಇದು ಕಾಣಂಗಿಲ್ಲ. ಇದು ರಾತ್ರಿ ಅನ್ನೋದು ಕಾಣ ನೋಡ್ರಿ. ಆ ಬ್ರಹ್ಮನಿಷ್ಠತ್ವ ಈ ಜ್ಞಾನವನ್ನ ಅರ್ಥಕೊಂಡಂತ ಯೋಗಿ ಹೆಂಗಿರ್ತಾನಂದ್ರ, ರಾತ್ರಿ ಏನು ನಮಗೆ ನೇಮಗಳು ಅದಾವ, ನಾವು ಸೀಮೆ ಹಾಕೊಂಡ್ಬಿಟ್ಟಿದೀವಿ, ಇಷ್ಟಿಷ್ಟು. ಅದ ಏನ್ ಮಾಡಿದಾನ, ಎಲ್ಲವನ್ನ ಮೀರಿದಾನ. ವಿಕೃತಿ ರೂಪ ವಿಶ್ವ ದೃಶ್ಯ ಎಲ್ಲವನ್ನ ಒಟ್ಟಂತ ತಿಳ್ಕೊಂಡ್ಬಿಟ್ಟಿದಾನೆ, ಎಲ್ಲವನ್ನ ಮೀರಿದಾನ. ಅದಕ್ಕೆ ಸ್ಥೂಲ ಶರೀರ ಇಲ್ಲ, ಸೂಕ್ಷ್ಮ ಶರೀರ ಇಲ್ಲ, ಕಾರಣ ಶರೀರ ಅನ್ನೋದಿಲ್ಲ, ರಾತ್ರಿ ಇಲ್ಲ, ಹಗಲಿಲ್ಲ, ಯಾವ ವ್ಯವಹಾರ ಸಂಬಂಧನೇ ಇಲ್ಲ. ಈಗ ಯಾವ್ದು ಇಲ್ಲೇ ಇಲ್ಲ. ಅದ್ ಹೆಂಗದನಂದ್ರೆ ಅಖಂಡ ರೂಪ ಅದನ. ಯಾವ್ದೋ ಇಷ್ಟೇ ಅಷ್ಟೇ ಅಂತ ಯಾಕೆ ನಾವು ಗುಲ್ಬರ್ಗ ಇಷ್ಟೇ ಐತ್ರಪ್ಪ, ಬೆಂಗಳೂರು ಇಷ್ಟೇ ಐತಪ್ಪ ನಾವು ಆ ದೃಷ್ಟಿಲಿಂದ ನೋಡ್ತೀವಿ. ಜ್ಞಾನಿಗೆ ಏನಿಲ್ಲ, ಆ ಗುಲ್ಬರ್ಗ ಅಂದ್ರೇನು, ಬೆಂಗಳೂರು ಅಂದ್ರೇನು, ಆ ಭಾರತ ಅಂದ್ರೇನು, ಯಾವ್ದು ಅಂದ್ರೇನು, ಬರೇ ಪಂಚಭೂತದಂತ ನೆಲ ಆಕಾಶ ವಾಯು ಇಷ್ಟು ಬಿಟ್ರ ಊರಂತನೂ ಗೊತ್ತಿರಂಗಿಲ್ಲ, ಯಾವ ಊರನ್ನು ಗೊತ್ತಿಲ್ಲ, ಗೊತ್ತಾಗಂಗಿಲ್ಲ. ಅದು ಯಾಕಂದ್ರೆ ಎಲ್ಲ ಮೀರಿ ತೂರಿ ಬಿಟ್ಟಿರ್ತೀನದ. ಆ ತೂರಿನಂತ ಏನಿರ್ತದೆ ಹೇಳ್ರಿ, ಯಾವಾಗನ ಆಗ್ಲಿ ಏನೋ ರಾತ್ರಿ ಏನು, ಮತ್ತೆ ಯಾವುದು ಸಂಬಂಧ ಇಲ್ಲ. ಅದಕ್ಕೆ ಎಲ್ಲವನ್ನ ಮೀರಿರ್ತಾನ, ಅದಕ್ಕೆ ಭಾರತನಾಗಿರ್ತಾನ ಅಂತ ಸಚ್ಚಿದಾನ ಶ್ರೀ ಗುರು ಶಂಭುಲಿಂಗವೇ ತಾನಾಗಿರೋದ್ರಿಂದ ತನಗ ಯಾವ ರೀತಿಯಿಂದ ಹುಟ್ಟು ಸಾವಿದ ಯಾವುದು ಸಂಬಂಧ ಇಲ್ಲ. ಅದಗ ಜ್ಞಾನಯೋಗಿಗೆ ನಿಶ್ಚಯವಾಗಿ ಇದೆಲ್ಲ ನಿಶ್ಚಯವಾಗಿರೋದ್ರಿಂದ ಅವನಿಗೆ ಯಾವ ಕರ್ಮಗಳ ಕಾಟ ಮತ್ತೆ ಪುಣ್ಯ ಕರ್ಮಗಳ ಕಾಟ, ಅದು ಪುಣ್ಯ ಕರ್ಮಗಳ ಕಾಟನೂ ಇಲ್ಲ, ಯಾವ ಕಾಟಗಳು ಊಟವಾಗ್ಲಿ ಯಾವುದೇ ಇಲ್ಲವೇ ಇಲ್ಲ ಅಂತ ಕೂಡ ಹೇಳ್ತಾರೆ.
ಮತ್ತೆ ಮುಂದಿನ 35ನೆಯ ಪದ್ಯದಿಂದ ನಾಳೆ ನೋಡೋಣ. ಯಾಕಂತಂದ್ರೆ ಈ ರೀತಿಯಾಗಿ ತಿಳ್ಕೊಂಡಂತ ಜ್ಞಾನಿ ಈ ಸ್ವಸ್ವರೂಪ ಜ್ಞಾನದಿಂದ ಈ ಜಗತ್ತು ಏನಾಗ್ತದ, ದೃಶ್ಯವಾದಂತ ಜಗತ್ತು ಮಿಥ್ಯೆ ಆಗ್ತದ, ಮತ್ತೆ ಬ್ರಹ್ಮ ಸತ್ಯ, ಆ ಸತ್ಯದಿಂದ ಅದು ವ್ಯವಹಾರ ಇಲ್ಲಿ ನಡೆಸಿರ್ತಾನ. ಹಾಗಾಗಿ ಇದನ್ನ ಈ ರೀತಿಯಲ್ಲಿ ಅಜ್ಞಾನಿ ತನ್ನ ವ್ಯವಹಾರವನ್ನ ಮುಂದುವರಿಸ್ತಾನ. ಅದಕ್ಕೆ ಯಾವ ನಿಯಮ ನಿತ್ಯಗಳು ಯಾವುದೇ ಇರಂಗಿಲ್ಲ. ಆತ ಎಲ್ಲಿ ಪಾದ ಇಡ್ತಾನ ಅಲ್ಲೇ ಸುಕ್ಷೇತ್ರ ಆಗ್ತದ, ಎಲ್ಲಿ ಕೈ ಇಡ್ತಾನ ಅಲ್ಲೇ ಪಾವನ ತೀರ್ಥ ಆಗ್ತದ. ಅದಕ್ಕೆ ಇಲ್ಲಿ ಮಹಾತ್ಮರು ಆತ ಹೆಂಗಂದ್ರ ಪರಮಾತ್ಮನ ಸ್ವರೂಪನೇ ಗುರು ಆಗ್ಬಿಡ್ತಾನ ನೋಡ್ರಿ. ತನ್ನನ್ನ ತಾನು ತಿಳ್ಕೊಂಡು ಗುರು ಸ್ವರೂಪನೇ ಆತ ಆಗ್ಬಿಡ್ತಾನೆ. ಅದಕ್ಕೆ ಆತ ನುಡಿದಿದ್ದೇ ವೇದ, ನುಡಿದಿದ್ದೇ ಅದಕ್ಕೆ ಹೇಳ್ತಾರ ಗುರು ಹೆಂಗದನ, ಗುರು ವೇದ, ಆತನ ವಾಕ್ಯವೇ ಶ್ರುತಿಯ, ವಾಕ್ಯವೇ ಸ್ಮೃತಿ, ವಾಕ್ಯವೇ ಪುರಾಣಾಗಮ, ಮತ್ ಗುರು ವಾಕ್ಯದಲ್ಲಿ ಸಕಲ ಸಿದ್ಧಿಗಳು ಅದಾವ. ಮತ್ತೆ ಅದಕ್ಕೆ ಗುರುವಿನ ಕಂಡ್ರ ಬಹಳಷ್ಟು ಭಯಭಕ್ತಿ ನಿನ್ನಲ್ಲಿ ಇರ್ಬೇಕು. ಆತ ಏನಾದ್ರೂ ಬಹಳ ಕೋಪದಿಂದ ಏನಾದ್ರೂ ಅಲ್ಲಿ ಪಾದ ಇಟ್ಟಿನಂದ್ರ ದಗ 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 ಬೆಂಕಿ ಎತ್ತಿ ಬಿಡ್ತದೆ. ಅದೇ ಒಲುಮೆಯಿಂದ, ಬಹಳ ಖುಷಿಯಿಂದ, ಒಂದು ಪ್ರೇಮದಿಂದ ಅಲ್ಲಿ ಪಾದ ಇಟ್ಟ ನಂತರ ಆ ನೆಲ ಸುಕ್ಷೇತ್ರ ಆಗ್ತದೆ. ಅಷ್ಟು ಶಕ್ತಿ ಇರ್ತದೆ. ಅದಕ್ಕೆ ಹರ ಮುನಿದರೆ ಗುರು ಕಾಯುವನು, ಗುರು ಮುನಿದರೆ ಹರ ಕಾಯನು ಅಂತ ಐತೆ. ಯಾಕಂದ್ರ ಹರ ಏನಾದ್ರೂ ಸಿಟ್ಟು ಕೋಪ ಮಾಡ್ಕೊಂಡ್ರ ಗುರು ಅದನ್ನ ವಿಮೋಚನೆ ಮಾಡುವಂತ ಶಕ್ತಿ ಗುರುವಿಗೆ ಐತೆ ಅಂತ ನೋಡ್ರಿ, ಎಷ್ಟು ಅದ್ಭುತ. ಅದಕ್ಕೆ ಪರಮಾತ್ಮನ ಬಳಿ ಚಂದ್ರ ಹೋದಾಗ ಅಪ್ಪ ನನಗಿಂಥ ಒಂದು ಶಾಪ ಐತಪ್ಪ. ಈಗ ಇವರು ಯಾರು ಗುರುಗಳು ಶಾಪ ಕೊಟ್ಟಿರ್ತಾರ, ಗುರುಪತ್ನಿ ಸ್ವಲ್ಪ ಅದು ಕತಿ ಬರ್ತದದು. ಅಲ್ಲಿ ಹೋದಾಗ ಚಂದ್ರನ ಸ್ವರೂಪ ಮುಖ ಏನಂದ್ರ ಕುರೂಪಾಗ್ಲಿ ಅಂತ, ಸೌಂದರ್ಯ ಕುರೂಪಾಗ್ಲಿ ಅಂತ ಶಾಪ ಕೊಟ್ಟಿರ್ತಾರ. ಕೊಟ್ಟಾಗ ಹೋಗಿ ಪರಮಾತ್ಮನಲ್ಲಿ ಕೇಳಿದ್ರು ಕೂಡ ಇದು ಗುರುವಿನ ಶಾಪ ಐತಪ್ಪ, ವಿಮೋಚನೆ ಮಾಡೋ ಶಕ್ತಿ ನನಗಿಲ್ಲ. ಆದ್ರೂ ಕೂಡ ನಿನಗೆ ಒಂದೇ ದಿವಸ ನಾ ಮಾಡ್ತೀನಿ, 15 ದಿವಸ ನೀನು ವಿಕಾರ ಆಗುವಂಥದ್ದು, 15 ದಿವಸ ಕ್ಷಯ ಆಗುವಂಥದ್ದು, 15 ದಿವಸ ಏನಂದ್ರ ವೃದ್ಧಿ ಆಗುವಂಥದ್ದು ಮಾತ್ರ ಸಾಧ್ಯ ಆಗ್ತದೆ. ಒಂದೇ ದಿವಸ ಮಾತ್ರ ನೀನ್ ರೂಪ ಕಾಣಕ್ ಸಾಧ್ಯ ಆಗ್ತದೆ ಅಂತ ಹೇಳ್ತಾನೆ. ಅಲ್ಲಿ ಪರಮಾತ್ಮ ಕೂಡ ಹೇಳ್ತಾನೆ, ಒಬ್ಬ ಗುರು ಶಾಪ ಕೊಟ್ರ ಅದು ಯಾರಿಂದನೂ ವಿಮೋಚನೆ ಮಾಡುವಂತ ಶಕ್ತಿ ಇಲ್ಲ. ಅದೇ ಹರ ಏನಾದ್ರೂ ಒಂದು ಶಾಪ ಕೊಟ್ರೆ ಗುರು ವಿಮೋಚನೆ ಮಾಡುವಂತ ಶಕ್ತಿ ಆದ. ಅದಕ್ಕೆ ಹರ ಮುನಿದರೆ ಗುರು ಕಾಯುವನು, ಗುರು ಮುನಿದರೆ ಹರ ಕಾಯನು. ಅಷ್ಟು ಶಕ್ತಿ ಗುರುವಿನ ಹತ್ರ ಇರ್ತದ. ಆ ಶಕ್ತಿ ಈತ ಪಡ್ಕೊಂಡಿದ್ದಾನ. ನಾವೇನು ಆಗಕ್ ಬರಂಗಿಲ್ಲ ಅಂತ ಅಲ್ಲ, ನಾವು ಈ ಪ್ರಯತ್ನ ಮಾಡಿದ್ರೆ ಪ್ರತಿಯೊಬ್ಬ ಜೀವಿ ಈ ಮಾರ್ಗಕ್ಕೆ ಬಂದ್ರೆ ನಾವೆಲ್ಲರೂ ಆನಂದ ಪುರುಷರು. ನಮ್ಮಲ್ಲಿ ಎಲ್ಲ ಅಡಿಗೆದ, ಆದ್ರೆ ನಾವು ಇವನ್ನ ಸ್ವಲ್ಪ ನಾವು ತಿಳ್ಕೊಳಕ್ ಪ್ರಯತ್ನ ಮಾಡಿದ್ರೆ ಖಂಡಿತ ಆ ಸ್ವರೂಪ ಸ್ಥಿತಿ ನಮಗೂ ಐತಿ. ಹಂಗಾಗಿ ಮಾನವ ಜನ್ಮಕ್ಕೆ ಬಂದಿವಿ ಅಂದ್ರೆ ಸಾರ್ಥಕ ಆಗ್ಬೇಕಾಗಿತ್ತಂದ್ರ ನಾವು ಖಂಡಿತ ಮಹಾತ್ಮರ ಹೇಳಿದಂತ ವಾಕ್ಯವನ್ನ ನಾವು ಪರಿಪಾಲನೆ ಮಾಡ್ತಾ ಬಂದಾಗ ನೀನು ಕಡಿಮೆ ಅಲ್ಪ, ನೀನು ಕಡಿಮೆ ಇಲ್ಲ, ನೀನು ಅಂಥವನ ಆನಂದ ಪುರುಷ ನೀನಿರಿ ಅಂತ ಮಹಾತ್ಮರು ನಮ್ಗೆ ತಿಳಿಸಿಕೊಡ್ತಾರೆ. ಮತ್ತೆ ಮುಂದೆ ನಾಳೆ ಮತ್ತೆ 1 2 ಗುರುಗಳ ಪಾದಕ್ಕೆ ಅರ್ಪಿಸಿ ಹರವನ್ನು